ನಿಮ್ಮ ಮಗಳು ಸೂರ್ಯನ ಮನೆಗೆ ಸೇರಿಬಿಟ್ಲು ಅನ್ನೋ ಸಂತೋಷದಲ್ಲಿ ಸುಮ್ಮನೆ ಇದ್ದು ಬಿಡಬೇಡಿ. ಅವಾಗವಾಗ ಅವಳನ್ನ ಎಚ್ಚರಿಸ್ತಾ ಇರಿ. ಇಲ್ಲ ಅಂದರೆ ನಾವು ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ. ಶುಭ ನುಡಿಯೋ ಸೋಮ ಅಂದರೆ ಗೂಬೆ ಕಾಣ್ತು ಮಾಮ ಅಂದ್ರಂತೆ. ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ, ಅವಳು ನನ್ನ ಆಸೆ ಈಡೇರಿಸ್ತಾಳೆ ಅಂತ. ಇರಬಹುದು. ನಿಮ್ಮ ಆಸೆನ, ಅವಳು ದೇಶನ ಈಡೇರಿಸ್ಕೊಳ್ಳೋ ಹುಮ್ಮಸ್ಸಲ್ಲೇ ಅವಳು ಆ ಮನೆಗೆ ಹೋಗಿದ್ದಾಳೆ. ಆದರೆ ಆ ಮನೆಯಲ್ಲಿ ಆರ್ತಿ ಅನ್ನೋ ಮಾಯಾಂಗನೇ ಇದ್ದಾಳೆ, ಅದನ್ನು ಮರಿಬೇಡಿ. ನಿಮ್ಮ ಮಗಳ ಮನಸ್ಸನ್ನು ಅವಳಿಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳ್ಳೋ ಚಾಣಾಕ್ಷತನ ಅವಳಲ್ಲಿದೆ. ಆದಿ ಅನ್ನೋ ಕಲ್ಲು ಬಂಡೆನೆ ಕರಗಿಸಿ ಮೆದು ಮಾಡಿರೋಳವಳು. ಆಫ್ಟರ್ ಆಲ್ ನಿರೋಷ ಅನ್ನೋ ಬಳ್ಳಿನ ಬಗ್ಗಿಸ್ದೆ ಬಿಡ್ತಾಳಾ? ಬಳ್ಳಿ ಬಂದು ಬಾಚಿ ತಬ್ಕೊಳ್ಳಿ ಅಂತ ಕಾಯ್ತಾನೆ ಇದ್ದೀನಿ, ಆದರೆ ಯಾಕೋ ಸಾಧ್ಯ ಆಗ್ತಾ ಇಲ್ಲ. ಪರಿಸ್ಥಿತಿ ಗಂಭೀರತೆ ತಿಳ್ಕೊಂಡು ಮಾತಾಡಿ. ವಯಸ್ಸು ಹತ್ತಿರ 50 ಆಯ್ತು. ನಿನಗೆ ಅಷ್ಟೊಂದು ವಯಸ್ಸಾಯಿತು ಅಂತ ನನಗನ್ನಿಸ್ತಾ ಇಲ್ಲ. ನಾನು ಅಂದಿದ್ದು ನಿಮಗೆ, ನನಗಲ್ಲ. ಬಹದ್ದೂರ್ ಶಾ ಜಫರ್ಗೆ 80ರಲ್ಲಿ ಒಂದು ಮಗು ಆಯಿತು ಅಂತ ಓದಿದ್ದೆ ನೆನಪು. ಆದರೆ ಜನ್ಮ ಕೊಟ್ಟ ತಾಯಿಗೆ ವಯಸ್ಸು 18 ಅಂತೆ. ಹೊರಡ್ಲ ನಾನು.